Hello everyone, welcome back to my YouTube channel. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನು. ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ, ಅದ್ರ ಕಂಟಿನ್ಯೂಯೇಷನ್ ಇದು. ನಾವು ನೆಕ್ಸ್ಟ್ ಡೇ ಮತ್ತೆ ರೆಡಿಯಾಗಿ ಬೀಚ್ಗೆ ಹೋಗ್ತಾ ಇದ್ದೀನಿ. ಯಾವ ಬೀಚ್ಗೆ ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ನಾವು ಅದು ವಾಕಬಲ್ ಇರಲಿಲ್ಲ ಅದು, ಸೊ ಬೈಕ್ ತೊಗೊಂಡಿದ್ವಿ ರೆಂಟ್ಗೆ. ಅವರೊಂದು ಬೈಕು, ನಾವೊಂದು ಬೈಕು. ಸೊ ಬೈಕಲ್ಲಿ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ ಬೈಕಲ್ಲಿ. ಬಾಗ ಬೀಚ್ಗೆ ಬಂದಿದ್ದೀವಿ. ಹೆವಿ ಬಿಸಿಲಿದೆ ಅಪ್ಪ. ನೋಡಿ ಎಲ್ಲ ಹೆಂಗಾಗಿದ್ದಾರೆ. ಬಿಸಿಲೆಲ್ಲ ಇಷ್ಟನ ಅವರಲ್ಲಪ್ಪ. ಎಷ್ಟಂತೆ ಮಸಾಜ್ಗೆ? 1500 ಅಂತೆ ನೋಡಿ ಮಸಾಜ್. ಎಷ್ಟು ಅವರ್ ಮಾಡ್ತಾರಂತೆ? 45 ಮಿನಿಟ್ಸ್ ಮಾಡ್ತಾರೆ ನೋಡಿ ಮಸಾಜ್ ಮಾಡಿಸ್ಕೊಂಡು. ಇವರೆಲ್ಲ ಫುಲ್ ಚೆನ್ನಾಗಿ ಆಟ ಆಡಿ ಬಂದಿದ್ದಾರೆ. ಏನು 2 ಅವರ್ಸ್ ಅಂತ ಆಟ ಆಡಿದ್ದೀರಾ ನೀವು? 2 ಅವರ್ಸ್ ಆಯಿತಾ? ಹೆಂಗಿತ್ತು ನಿಮ್ಮಿಬ್ರು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಫ್ಯಾಬಿಯಾ ತುಂಬ ನರ್ವಸ್ ಆಗ್ತಾ ಇದ್ದಾರೆ. ವಿಡಿಯೋ ಮಾಡಿಕೊಟ್ರಾ? ಇವ್ನು ನೋಡಿ, ಇವ್ನು ಛೋಟಾ ಭೀಮ್ ಮಲ್ಕೊಂಡಿದ್ದಾನೆ. ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಮಲ್ಕೊಂಡಿದ್ದಾನೆ. ನಮ್ಮ ಮನೆಯವ್ರು ಫುಲ್ಲು ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ಸರಿ ಹಂಗೆ ಮಾಡ್ತಾ ಇದ್ದಾರೆ. ಕುಡೀರಿ. ಫುಲ್ ಮಸಾಜ್, ಜ್ಯೂಸ್ ಕುಡಿತಾ ಇದ್ದಾರೆ ನೋಡಿ. ಎಲ್ಲ ಫುಲ್ ಬಿಸಿಲು. ನಮ್ಮ ಸದ್ವಿಕೈಲಿದ್ದಾನೆ. ಮಕ್ಕಳೆಲ್ಲ ಬೀಚಲ್ಲಿ ಆಟ ಆಡಿದ್ರು. ನಾನು ರಾಜೇಶ್ ಅವ್ರೇನು ಆಟ ಆಡಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಅಷ್ಟೇ, ಅವರೂ ಅಷ್ಟೇ ಪ್ಯಾರಾಶೂಟ್ಗೆ ಹೋಗಿದ್ರು. ಪ್ಯಾರಾಶೂಟ್ ಮುಗಿಸ್ಕೊಂಡು ಬಂದರು, ಚೆನ್ನಾಗಿತ್ತಂತೆ. ಇನ್ನೇನು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಟೈಮ್ ಆಗಿತ್ತು ಮಧ್ಯಾಹ್ನ. ಎಲ್ಲಾದರೂ ಊಟ ಮಾಡೋಣ ಅಂತ ಹೋಟೆಲ್ ಹುಡುಕ್ತಾ ಇದ್ದೀವಿ. ಎಲ್ಲ ಲಂಚ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಅಷ್ಟು 2 o'clock 2:30 4 o'clock 4 o'clock ಬಂದಿದ್ದೀವಿ ನಾವು ಊಟ ಮಾಡೋದಕ್ಕೆ. ಎಲ್ಲ ನೋಡಿ ಎಲ್ಲ ಹೆಂಗಾಗಿದ್ದಾರೆ ಬೀಚಲ್ಲಿ ಆಟ ಆಡಿ. ಅಲ್ಲೊಬ್ಬ ಕೇಡಿ ಅವನು ಅಲ್ಲಿ. ಗೋಬಿ ಮಂಚೂರಿ ತಿಂತಾ ಇದ್ದಾರೆ. ನಾನು ವೆಜ್ ಬಿರಿಯಾನಿ ತಿಂತಾ ಇದ್ದೀವಿ. ಇವತ್ತು ಮಂಡೇ, ಸೊ ನಾನ್ ವೆಜ್. ನೋಡಿ ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಬಟ್ ರಾಜೇಶ್ ಅವರು ಮತ್ತು ನಾನೇನು ಬೀಚಲ್ಲಿ ಆಟ ಆಡಲಿಲ್ಲ. ಬಟ್ ಮಕ್ಕಳೆಲ್ಲ ಆಟ ಆಡಿದ್ರು. ಮತ್ತೆ ಬಂದಿದ್ದಾರೆ ನೋಡಿ. ರೂಮ್ ಹತ್ರಕ್ಕೆ ಬಂದ್ವಿ ನಾವು. ರೂಮ್ ಹತ್ರಕ್ಕೆ ಬಂದ ತಕ್ಷಣ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದಾರೆ. ಔಟ್ಸೈಡ್ ಹೋದರೆ ಬೀಚಲ್ಲಿ ಆಟ ಆಡೋದು, ರೂಮ್ ಹತ್ರ ಇದ್ದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು. ಇಷ್ಟೇ ಆಗಿತ್ತು ಅವ್ರ ಕತೆ. ಬಟ್ ಎಲ್ಲರೂ ಹೆಲ್ದಿಯಾಗಿದ್ದರು. ಯಾರಿಗೇನು ಈ ಥರ ಫೀವರ್ ಆ ಥರ ಏನೂ ಆಗಲಿಲ್ಲ. ನಾವು ಬರೋ ತನಕ ಎಲ್ಲ ಮಕ್ಕಳು ಚೆನ್ನಾಗಿದ್ದರು. ಬಂದಮೇಲೆ ಸ್ವಲ್ಪ ಲೈಟಾಗಿ ಫೀವರ್ ಮತ್ತು ಕಾಫ್ ಇತ್ತು. ನೋಡಿ ನನ್ನ ಮಗ ವೀಡಿಯೋ ಮಾಡಿರೋದು. ನನಗೆ ಗೊತ್ತೇ ಇಲ್ಲ, ಅವ್ನು ಫೋನ್ ಎತ್ಕೊಂಡು ವೀಡಿಯೋ ಮಾಡಿದ್ದಾನೆ. ನಾನು ಎಡಿಟ್ ಮಾಡ್ಬೇಕಾದ್ರೆ ನೋಡ್ದಿದ್ದೆ, ಅವಾಗಪ್ಪ ಬಂತು ವೀಡಿಯೋ ಅಂತ. ಆ್ಯಕ್ಚುಲಿ ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಅವ್ರ ಮಗ ಇಬ್ಬರು ಸೇರ್ಕೊಂಡು ಮಾಡಿರೋದಿದು. ಆಯಿತು, ನಾವೆಲ್ಲ ಸ್ವಲ್ಪ ಮಕ್ಕಳೆಲ್ಲ ಸ್ವಿಮ್ಮಿಂಗಲ್ಲಿ ಆಡಿದ್ರು. ಆ್ಯಂಡ್ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಅಷ್ಟೇ ಆ ಬೀಚಲ್ಲಿ ಆಟ ಆಡಿರಲಿವಲ್ಲ, ಸ್ವಲ್ಪ ಸ್ವಿಮ್ಮಿಂಗಲ್ಲಿ ಆಟ ಆಡೋಣ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ.
ನೆಕ್ಸ್ಟ್ ಅಲ್ಲೇ ಕೂತಿದ್ವಿ. ಈವ್ನಿಂಗ್ ಆಗಿತ್ತಲ್ಲ, ಕಾಫಿ ಗಿಫಿ ತೊಗೊಳ್ಳೋಣ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ವಿ. ಆ್ಯಕ್ಚುಲಿ ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿದ್ದು ನಾನು ಬರೋ ತನಕನೂ ನಾನು ಜಾಸ್ತಿ ಕಾಫಿ ಕುಡಿದಿದ್ದೆ. ಈವನ್ ನನಗೆ ಕಾಫಿ ಇಷ್ಟ, ಕಾಫಿ ಚೆನ್ನಾಗಿ ಕುಡಿದೆ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಮಕ್ಕಳೆಲ್ಲ ವೆಟ್ಟಾಗಿದ್ದರು, ಅವ್ರನ್ನೆಲ್ಲ ಸ್ನಾನ ಮಾಡಿಸ್ಕೊಂಡು ಅವ್ರನ್ನ ರೆಡಿ ಮಾಡಿಕೊಂಡು ನಾವೀಗ ಕೆಸಿನೋಗೆ ಹೋಗೋಣ ಅಂತ ರೆಡಿ ಆಗ್ತೀವಿ. ಬಟ್ ಲಾಸ್ಟ್ ಟೈಮ್ ನಾವು ಕೆಸಿನೋಗೆ ಹೋಗೋಕ್ಕಾಗಿರಲಿಲ್ಲ, ಕೊರೋನಾ ಇದ್ದಿದ್ದರಿಂದ ಕೆಸಿನೋಗೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಈ ಇಯರ್ ಕೆಸಿನೋಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಎಲ್ಲ ಆಲ್ರೆಡಿ ಅಣ್ಣ ಇದ್ರಲ್ಲ, ಅವ್ರು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದರು. ಏನಿದ್ರು ಇವಾಗ ನಾವು ರೆಡಿಯಾಗಿ ಟೈಮ್ ಕರೆಕ್ಟಾಗಿ ಅಲ್ಲಿ ಹೋಗಬೇಕು ಅಷ್ಟೇ. ಯಾವ ಕೆಸಿನೋಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ಮುಂದೆ ನೋಡಿ. ವಾವ್, ಸಾಕಾಗಿ ಬರ್ತದೆ. ಅಯ್ಯೋ, ಫೋನ್ ಹಿಡ್ಕೊಂಡಿದ್ದಕ್ಕೇನೋ. ಆ್ಯಕ್ಚುಲಿ ನಾವು ಹೋಗಿದ್ದು ಕ್ರಿಸ್ಮಸ್ ಡೇ ದಿನ. ಏನಾಯ್ತು ಅಂದರೆ ಅಲ್ಲಿ ಪೊಲೀಸ್ನವ್ರು ನಮ್ಮನ್ನ ಹಿಡ್ಕೊಂಡ್ರು. ನಾನು ಅಂದ್ಕೊಂಡೆ, ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೇನೋ ಹಿಡ್ಕೊಂಡ್ರು ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲಾಗಿದ್ದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೆಲ್ಮೆಟ್ ಹಾಕಿರಲಿಲ್ಲ. ಆ ಫುಲ್ ಬರೋವರೆಗೂ ಹೆಲ್ಮೆಟ್ ಹಾಕಿದ್ರು. ಅಲ್ಲಿ ಇನ್ನೇನು ಹತ್ರ ಅಂತ ಹೆಲ್ಮೆಟ್ ತೆಗೆದ್ರು. ಅದು ಫೋನ್ ಬಂತು ಅಂತ ಹೆಲ್ಮೆಟ್ ತೆಗೆದ್ರು. ಬಟ್ ಆ್ಯಕ್ಚುಲಿ ಅದು ನೋಡಿ ಅವ್ರು ನಮ್ಮನ್ನ ಸೈಡಿಗೆ ನಿಲ್ಲಿಸ್ಕೊಂಡ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಅಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಫಾಲೋ ಮಾಡ್ತಾರೆ. ಇವನ್ ಸ್ಪೀಡಾಗಿ ಹೋಗಂಗಿಲ್ಲ, ಮತ್ತು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕೇ ಹಾಕ್ತಾರೆ. ನಾವು ಅಷ್ಟೇ ಫೈನ್ ಕಟ್ಬಿಟ್ಟು ಬಂದ್ವಿ. ಟೂ ವೀಲರ್ದು ಏನೋ ಕೇಸಸ್ ಇತ್ತಂತೆ. ವೈಟ್ ಬೋರ್ಡ್ ಕೊಟ್ಬಿಟ್ಟಿದ್ದ ನಮಗೆ. ಆ ಟೂ ವೀಲರ್ ಓನರ್ಗೆ ಫೋನ್ ಮಾಡಿ ಅದು ಬೇರೆ ಏನೇನೋ ಕೇಸ್ ಇದೆ ಅಂತ ಮಾತಾಡ್ತಾಯಿದ್ರು. ಆಮೇಲಿಂದ ಅವನೇನೋ ಮಾತಾಡ್ದ ಪೊಲೀಸವ್ರ ಹತ್ರ. ಆಮೇಲೆ ನಾವು ನಮ್ಮದು ಹೆಲ್ಮೆಟ್ದು ಫೈನ್ ಕಟ್ಬಿಟ್ಟು ನಾವು ಹೊರಟ್ವಿ. ಸುಮ್ಮನೆ ಇರೇ. ಹೋಗ್ಲಿ. Hari गाड़ी ಆ್ಯಕ್ಚುಲಿ ತುಂಬ ಕೆಸಿನೋ ಇದೆ. ನನಗೆ ಗೊತ್ತಿರೋಂಗೆ 3 ಕೆಸಿನೋ ಗೊತ್ತು. ಒಂದು ಐಡೆಲ್ಟಿನ್ ಜಾಕ್ ಮತ್ತು ಇನ್ನೊಂದು ಬಿಗ್ ಡ್ಯಾಡಿ, ನೆಕ್ಸ್ಟ್ ಒಂದು ಮೆಜೆಸ್ಟಿಕ್ ಪ್ರೈಡ್. ಆ್ಯಕ್ಚುಲಿ ಮೆಜೆಸ್ಟಿಕ್ ಪ್ರೈಡ್ ಬಂದು ಅದು ಕರ್ನಾಟಕದಂತೆ. ಸೊ ನಾವು ಮೆಜೆಸ್ಟಿಕ್ ಪ್ರೈಡ್ಗೆ ಹೋಗೋಣ ಅಂತೇಳಿ ಮೆಜೆಸ್ಟಿಕ್ ಪ್ರೈಡ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಫುಲ್ ರಶ್ ಇದ್ದರು, ಅವತ್ತು ಸಿಕ್ಕಾಪಟ್ಟೆ ರಶ್ ಇದ್ದರು. ಈವನ್ ಸಂಡೇ ಬೇರೆ ಇತ್ತು ಅವತ್ತು, ತುಂಬಾ ರಶ್ ಇತ್ತು. ಆ್ಯಂಡ್ ನಾವೆಲ್ಲ ಇಲ್ಲೇ ನಿಂತಿದ್ದೀವಿ. ನನ್ನ ಹಸ್ಬೆಂಡ್ ಮತ್ತು ಅಣ್ಣ ಅವರು ಟಿಕೆಟ್ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ನಾವು ಹಾಗೆ ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಾಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಇಲ್ಲಿ ಟಿಕೆಟ್ ಕೌಂಟರು, ಇಲ್ಲಿ ಟಿಕೆಟ್ ತೊಗೊಂಡು ನೆಕ್ಸ್ಟು ಒಳಗಡೆ ಒಂದು ಬೋಟ್ ಇದೆ. ಆ ಬೋಟಿಂದ ನಾವು ಮೆಜೆಸ್ಟಿಕ್ ಪ್ರೈಡ್ಗೆ ಹೋಗಬೇಕು. ಆ್ಯಕ್ಚುಲಿ ನಾನು ಎಂಟರ್ ಆಗೋ ವೀಡಿಯೋ ಇತ್ತು, ಎಲ್ಲ ಮಿಸ್ ಆಗಿದೆ. ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿದರು, ಬಟ್ ಎಲ್ಲ ಮಿಸ್ ಆಗಿದೆ. ನಾವೀಗ ಕ್ರೂಸ್, ಆ್ಯಕ್ಚುಲಿ ಬೋಟ್ ಆರ್ ಕ್ರೂಸ್
ಏನಾದರೂ ಹೇಳ್ಬೋದು. ನಾವೀಗ ಅಲ್ಲಿಗೆ ಬಂದಿದ್ದೀವಿ, ಅಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನೋಡಿ, ಇಷ್ಟು ಜನ ಇದ್ದೀವಿ. ಒನ್ ಟೈಮ್ ಇಷ್ಟು ಜನನೂ ಕರ್ಕೊಂಡು ಮೆಜೆಸ್ಟಿಕ್ ಪ್ರೈಡ್ಗೆ ಹೋಗುತ್ತೆ ನೋಡಿ. ಇದು ಟಿಕೆಟ್ ಕೌಂಟರ್. ಇಲ್ಲೇ ನಾವೆಲ್ಲ ಟಿಕೆಟ್ ತೊಗೊಂಡು ಅವರೆಲ್ಲ ಚೆಕ್ ಮಾಡ್ತಾರೆ ಏನಾದರೂ ಇದೆಯಾ ಏನು ಅಂತ, ಸೇಫ್ಟಿ ಚೆಕ್ ಎಲ್ಲ ಮಾಡಿ ಆಮೇಲಿಂದ ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ನೆಕ್ಸ್ಟು ನಾವು ಒಂದು ಅರೌಂಡ್ 5 to 10 minutes ಆಗುತ್ತೆ ನಾವು ಮೆಜೆಸ್ಟಿಕ್ ಪ್ರೈಡ್ಗೆ ಹೋಗೋದಕ್ಕೆ. ಗೊತ್ತಾಗಲ್ಲ ಟ್ರಾವೆಲ್ ಮಾಡೋದು. ಒಂದು 5 to 10 minutes ಚೆನ್ನಾಗಿರುತ್ತೆ. ಫುಲ್ ಸಮುದ್ರದ ಮಧ್ಯ ಒಂಥರ ಅಲೆಗಳು, ಅಂದರೆ ನೈಟ್ ಅಷ್ಟೊಂದು ಇರೋಲ್ಲ, ಬಟ್ ಚೆನ್ನಾಗಿರುತ್ತೆ. ಲೈಟಿಂಗ್ಸ್, ಫುಲ್ಲು ಲೈಟಿಂಗ್ಸ್ ಇರುತ್ತೆ, ಸಖತ್ತಾಗಿರುತ್ತೆ ಹೋಗ್ತಾ ಇದ್ರೆ. ನೋಡಿ ಮನೆ ನೋಡಿ ಮೆಜೆಸ್ಟಿಕ್ ಪ್ರೈಡ್ ಬಂತು. ಇವಾಗ ಎಲ್ಲ ಇಳ್ಕೊತಾ ಇದ್ದೀವಿ. ನಾನು ಹಾಗೆ ಒಂದೆರಡು ಫೋಟೋಸ್ ತೆಗೀರಿ ಅಂದ್ಬಿಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ದೆ. ಎಲ್ಲರೂ ಹೋಗಲಿ, ಲಾಸ್ಟಲ್ಲಿ ಹೋಗೋಣ, ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಡಿಯ ಬನ್ನಿ ಬನ್ನಿ ಏನು ನಡಿ ನಡಿ, ಅಲ್ಲಿ ಬರೋಣ, ನೆಕ್ಸ್ಟ್ ಬರೋಣ. ಆಟ ಆಡಕ್ಕೆ ಹೋಗ್ತಿರೋದ? Yes, guys. ಆ್ಯಕ್ಚುಲಿ ನಾವು ಎಂಟರ್ ಆದ್ವಿ ಮೆಜೆಸ್ಟಿಕ್ ಪ್ರೈಡ್. ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ನಾವು ವಿಡಿಯೋ ಮಾಡೋವಾಗಿರಲಿಲ್ಲ. ಅವರೆಲ್ಲ ಫೋನ್ ಸ್ವಿಚ್ ಆಫ್ ಆ್ಯಂಡ್ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ನಾವು ಡೈರೆಕ್ಟಾಗಿ ಅವ್ರು ಹೇಳಿದ್ರು, ಕಿಡ್ಸ್ ಇದ್ದಾರೆ, ನೀವು 3rd ಫ್ಲೋರ್ಗೆ ಹೋಗಬೇಕು, ಕಿಡ್ಸ್ ಪ್ಲೇಯಿಂಗ್ ಎಲ್ಲ ಮೇಲಿದೆ ಅಂತ ಹೇಳಿದ್ರು. ಸೊ ನಾವು ಡೈರೆಕ್ಟಾಗಿ 3rd ಫ್ಲೋರಿಗೆ ಬಂದ್ವಿ. ಫ್ಲೋರಿಗೆ ಬಂದು ಅಲ್ಲಿ ಆಲ್ರೆಡಿ ಎಲ್ಲ ಸ್ಟಾರ್ಟರ್ಸು ಮತ್ತು ಡಿನ್ನರ್ ಎಲ್ಲ ತಿಂತಾಯಿದ್ರು. ಸೊ ಮಕ್ಕಳಿಗೆ ಅದನ್ನೆಲ್ಲ ಕೊಡಿಸಿ ಆಮೇಲಿಂದ ಹಂಗೆ ಕಳ್ಸೋಣ ಅಂತ ಅಂದ್ಕೊಂಡು. ಆ್ಯಂಡ್ ತುಂಬ ಪ್ರೋಗ್ರಾಮ್ಸ್ ನಡೀತಾಯಿತ್ತು ಅವತ್ತು. ಡ್ಯಾನ್ಸಸ್ ಇತ್ತು ಮತ್ತು ಫ್ಯಾಷನ್ ಶೋ ಎಲ್ಲ ನಡೀತಾ ಇತ್ತು. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ನಾವು 3rd ಫ್ಲೋರಲ್ಲಿದ್ವಿ. ಆ್ಯಂಡ್ 2nd ಫ್ಲೋರಲ್ಲಿ ಫುಲ್ ಅಡಲ್ಟ್ಸು, ಲೇಡೀಸು ಮತ್ತು ಜೆಂಟ್ಸು ಪಾರ್ಟಿ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ಅಲ್ಲೇ ಊಟ ಮಾಡ್ಬೋದು. ಅದು ಫೆಸಿಲಿಟೀಸ್ 2nd ಫ್ಲೋರಲ್ಲಿತ್ತು. ಆ್ಯಂಡ್ 1st ಫ್ಲೋರಲ್ಲಿ ಬಂದು ಗೇಮ್ಸ್ ಲೈಕ್ ಗ್ಯಾಮ್ಲಿಂಗ್, ಕಾರ್ಡ್ಸ್ ಅದೆಲ್ಲ. ಅಲ್ಲಿಗೆ ಕಿಡ್ಸ್ ಅಲೋ ಇಲ್ಲ. ಈಗ ಗೇಮ್ಸ್ ಆಡೋರೆಲ್ಲ ಹೋಗಿ ಎಲ್ಲ ಆಡ್ಬೋದು. ಇನ್ನು ಗ್ರೌಂಡ್ ಫ್ಲೋರಲ್ಲಂತೂ ಫುಲ್ಲು ಅಲ್ಲಿ ಮೆಂಬರ್ಶಿಪ್ ಆಗಿರ್ತಾರಲ್ಲ, ಅಲ್ಲಿ ಮೆಂಬರ್ಶಿಪ್ ಆಗಿರೋರು ಎವ್ರಿ ಮಂತ್ ಅವ್ರು ಎವ್ರಿ ವೀಕ್ ಬಂದು ಅಲ್ಲಿ ಗೇಮ್ಸ್ ಎಲ್ಲ ಆಡ್ತಾರಲ್ಲ, ಅವ್ರಿಗೆ ಅಂತ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಗೇಮ್ಸನ್ನೇ ಇದ್ದಿದ್ದು. ಬಟ್ ಹೋಗಿದ್ವಿ ನಾನು, ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋವಾಗಿರಲಿಲ್ಲ. ಬಟ್ ಎಲ್ಲ ನೋಡ್ಕೊಂಡು ಬಂದೆ ಹೇಗಿದೆ ಏನು ಅಂತ. ಆ್ಯಂಡ್ ನೋಡಿ ಡಿನ್ನರು ಅಷ್ಟೇ, ವೆರೈಟೀಸ್ ಆಫ್ ಡಿಶಸ್ ಇತ್ತು, ಏನು ಬೇಕು, ವೆಜ್ಜು ಇತ್ತು ಆ್ಯಂಡ್ ನಾನ್ ವೆಜ್ಜು ಇತ್ತು. ಯಾವುದು ಬೇಕಾದರೂ ಹಾಕ್ಕೊಂಡು ತಿನ್ಬೋದಿತ್ತು, ಎಷ್ಟು ಬೇಕಾದ್ರೂ. ಬಟ್ ನನಗೆ ಅಷ್ಟೊಂದು ಫುಡ್ ಇಷ್ಟ ಆಗಲಿಲ್ಲ ಅಲ್ಲಿ. ಅಷ್ಟೊಂದು ಟೇಸ್ಟ್ ಏನಿರಲಿಲ್ಲ. ಏನು ಮಾಡೋದು, ಅಮೌಂಟ್ ಕೊಟ್ಟೋಗಿದ್ವಲ್ಲ, ಅಷ್ಟೊಂದು ಅಮೌಂಟ್ ಕೊಟ್ಟೋಗಿದ್ವಲ್ಲ. ನಾವು ಪರ್ ಹೆಡ್ಡು 1800 ಕೊಟ್ಟೋಗಿದ್ವಿ. ಮಕ್ಳಿಗೂ ಅಷ್ಟೇ ಹಾಫು 800 900 ಕೊಟ್ಟೋದ್ವಿ. ಬಟ್ ಒಂದು ಸಲ ಹೋಗಿ ನೋಡ್ಬೋದು, ಮೆಜೆಸ್ಟಿಕ್ ಪ್ರೈಡ್ ಹೇಗಿದೆ, ಕೆಸಿನೋ ಹೇಗಿದೆ ಅಂತ ನೋಡಬೇಕು ಅಂತಿರೋರು ಒಂದು ಸಲ ಹೋಗಿ ಬರ್ಬೋದು. ಬಟ್ ನಮಗೇನು ಯೂಸ್ ಇಲ್ಲ ಅಲ್ಲಿ. ಬಟ್ ಅದನ್ನು ನೋಡ್ತಾಯಿದ್ವಿ, ಆಮೇಲಿಂದ ಮಕ್ಳಿಗೆ ಆಟ ಆಡ್ಸಿದ್ವಿ, ತಿಂದ್ವಿ, ಬಂದ್ವಿ ಅಷ್ಟೇ. ಬಟ್ ಈಗ ಗೇಮ್ಸ್ ಎಲ್ಲ ಆಡ್ತಾರಲ್ಲ, ಅವ್ರಿಗೆ ದುಡ್ಡಿರೋರಿಗೆ ಮಾತ್ರ ಒಳ್ಳೆ ಪ್ಲೇಸು. ಸಿಕ್ಕಾಪಟ್ಟೆ ಜನ ಹೆಂಗೆ ಗೇಮ್ಸ್ ಆಡ್ತಿದ್ದಾರೆ ಅಂದರೆ ಕೆಳಗಡೆ. ಆ್ಯಕ್ಚುಲಿ ನಮಗೆ ಕಾರ್ಡ್ಸಲ್ಲಿ 1-2 ಗೇಮ್ಸ್ ಕೊಟ್ಟಿದ್ರು. ನಾನು ರಾಧೇಶ್ವರ್ ಆಡಿದ್ವಿ, 1-2 ಆಟ ವಿನ್ ಆದ್ವಿ. ನೆಕ್ಸ್ಟು ಎಲ್ಲ ಕೊಟ್ಬಿಟ್ಟು ಬಂದ್ವಿ.
ನಾನು ವೀಡಿಯೋನ ಫುಲ್ಲು ಝೂಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಆ್ಯಕ್ಚುಲಿ ನಾವು ಇದ್ದಿದ್ದು ತುಂಬ ಹಿಂದೆಯೇ. ಸೊ ನನ್ನ ಹಸ್ಬೆಂಡ್ ನಡಿ ಫ್ರಂಟ್ ಹೋಗೋಣ, ಫ್ರಂಟ್ ಹೋಗಿ ವೀಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಅಂದರು. ಸೊ ಫ್ರಂಟ್ ಬಂದ್ವಿ. ಫ್ರಂಟ್ ಬಂದರೆ ಅಲ್ಲಿ ಪಿಜ್ಜಾ ಮತ್ತು ನೂಡಲ್ಸ್ ಆ್ಯಂಡ್ ಮೋಮೋಸ್ ಎಲ್ಲ ಮಾಡ್ತಾಯಿದ್ರು. ಓ ಸರಿ, ನಾವು ಮಕ್ಳಿಗೆ ಪಿಜ್ಜಾ ತೊಗೊಳ್ಳೋಣ ಆ್ಯಂಡ್ ಮೋಮೋಸ್ ತೊಗೊಳ್ಳೋಣ, ನೂಡಲ್ಸ್ ತೊಗೊಳ್ಳೋಣ ಅಂದ್ಕೊಂಡು ನಾನು ಪ್ಲೇಟ್ಗೆಲ್ಲ ಹಾಕ್ಸ್ಕೊಂಡು ಹೋದೆ. ಬಿಸಿ ಬಿಸಿಯಾಗಿ ಅಲ್ಲೇ ಮಾಡಿಕೊಡ್ತಾರೆ. ಟೇಸ್ಟು ಅಷ್ಟೇ ಇದು ಚೆನ್ನಾಗಿತ್ತು. ಬಟ್ ನಾವು ಅಲ್ಲಿ ಆಲ್ರೆಡಿ ಬೇರೆ ಸ್ಟಾರ್ಟರ್ಸ್ ಎಲ್ಲ ತಿಂದ್ಬಿಟ್ಟಿದ್ವಿ. ಮಕ್ಕಳು ಸ್ವಲ್ಪ ತಿಂದರು ಅಷ್ಟೇ, ಬಟ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. Put your hands together for the lovely performances. Stay tuned for the next one. And here we go with the music DJ. ಏನ್ರಿ ಕ್ಲಾರಿಟಿ ಯಪ್ಪ. ಅದೇ ಥರ ಒಂದು ಜಾಸ್ತಿ ಕರಿತೀನಿ. ಹೇಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಕಾಣಿಸ್ತು. ವಾಟ್ ಇಸ್ ದಿಸ್? ಬ್ಯಾಟ್ಮ್ಯಾನ್. ಸದ್ವಿಕಾ ಬ್ಯಾಟ್ಮ್ಯಾನ್ ಟ್ಯಾಟೂ ಹಾಕ್ಸ್ಕೊಂಬಂದಿದ್ದಾನೆ. ಡ್ರ್ಯಾಗನ್ ಹಾಕ್ಸ್ಕೊಂಡಿದ್ದಾನೆ. ಪರಿ, ಮನಿ, ಮಿಕ್ಕಿ ಮೌಸ, ಟ್ವಿಟಿನ ಮತ್ತೆ ಏನೋ ಒಂದು ಡಾಲ್ ಥರ ಹಾಕ್ಸ್ಕೊಂಡಿದ್ದಾನೆ. ಹೆಂಗಿತ್ತು ಎಸಿನೋ? ಹೇಗಿತ್ತು ಚಿನ್ನು? ಹೇಗಿತ್ತು ಚಿನ್ನು? ಸುಮ್ಮನೆ ಹಾಕಿರೋದು. ಮತ್ತು ನಾನು ನನ್ನ ಫ್ರೆಂಡ್ ಒಂದು ರೌಂಡ್ ಹೋಗೋಣ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಲೆಫ್ಟ್ ಸೈಡು ಪಾವ್ ಭಾಜಿ, ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಆ ದೋಸೆ ಹಾಕ್ತಾಯಿದ್ರಲ್ಲ ಅವ್ರು ಕನ್ನಡದವರು. ಕನ್ನಡದಲ್ಲೇ ಮಾತಾಡಿದ್ರು. ನಾವಿಬ್ಬರು ಕನ್ನಡದಲ್ಲಿ ಮಾತಾಡೋದು ನೋಡಿ ಅವರು ನಮ್ಮನ್ನ ಕನ್ನಡದಲ್ಲೇ ಮಾತಾಡ್ಸಿದ್ರು. ಖುಷಿ ಆಯಿತು. ಆ್ಯಂಡ್ ದೋಸೆ ತೊಗೊಂಡು ಬಂದ್ವಿ. ಪಾಪಕ್ಕೆ ತಿನ್ಸೋಣ ಅಂತ ಹೇಳ್ಬಿಟ್ಟು ದೋಸೆ ತೊಗೊಂಡು ಬಂದ್ವಿ. ನಾಟ್ ಬ್ಯಾಡ್. ಸ್ವಲ್ಪ ಹುಳಿ ಹುಳಿ ಇತ್ತು, ಪರವಾಗಿಲ್ಲ ಅನಿಸ್ತು ಅಷ್ಟೇ. ನೈಟ್ 1 o'clock ಆಯಿತು. ಮಕ್ಕಳೆಲ್ಲ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ರು. ಸರಿ ಹೊರಡೋಣ ಅಂದ್ಕೊಂಡು ನಾವು ಹೊರಟ್ವಿ. ನಾವು ರೂಮ್ಗೆ ಹೋದ್ವಿ. ಊಟ ಎಲ್ಲ ಅಲ್ಲೇ ಮಾಡಿದ್ವಿ. ನೆಕ್ಸ್ಟ್ ಡೇ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ಡೇ ಏನೇನಾಯಿತು, ಎಲ್ಲೆಲ್ಲಿ ಹೋಗಿದ್ವಿ ಅಂತ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.